ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪುಷ್ಪ 2. ಅಲ್ಲುಲು ಪುಲ್ಲುಲು ಕಲ್ಲುಲು ಕಲ್ಲುಲು ಪಲ್ಲುಲು ಅಲ್ಲುಲು ಪಲ್ಲುಲು ಇಲ್ಲುಲು ಹಿಡ್ಕೊಳ್ಳೋ ತುಲುಲು. ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕಾರ. ಬೈ ದ ವೇ ಪುಷ್ಪ ಅಂದ್ರ ಫ್ಲವರ್ ಅಲ್ಲ, ವೈಲ್ಡ್ ಫೈರ್ ವೈಲ್ಡ್ ಫೈರ್ ವೈಲ್ಡ್ ಫೈರ್ ವೈಲ್ಡ್ ಫೈರ್. ಇದೇನಾ ನಿಮ್ ಮನೇಲಿ ಕಲ್ಸಿರೋದು? ಈ ಫಿಲಿಮ್ ಆಲ್ಮೋಸ್ಟ್ 4 ಗಂಟೆ ಐತಿ. ಸೊ ಫಿಲಿಮ್ ಸ್ಟಾರ್ಟ್ ಹಾಕೋದಂಗ ಜಪಾನ್ ನಾಗಿರೋಂತ ಒಂದು ಪೋರ್ಟ್ ನಾಗ ಪುಷ್ಪನ್ನ ಉಲ್ಟಾ ನೇತಾಕಿರ್ತಾರ. ವಿಲನ್ ಪುಷ್ಪನ್ನ ಸಾಯಿಸ್ರಿ ಅಂತದಂಗ ಅವ್ರ ಕಡೆಯವರು ಗನ್ ತಗೊಂಡ್ ಡೈರೆಕ್ಟ್ ಶೂಟ್ ಮಾಡೋದ್ ಬಿಟ್ಟು ಕತ್ತಿ ತೆಗಿತಾರ. ಈಗ ನಮ್ ಪುಷ್ಪ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನೇತಾಡಕ್ ಹತ್ತು ಬಿಡ್ತಾನ. ಬದವೇ ನಮ್ ಪುಷ್ಪ ಇರೋ ಕಡೆಗೆ ಗ್ರಾವಿಟಿ ವರ್ಕ್ ಆಗಲ್ಲ. ಈಗ ಪುಷ್ಪ ಸಡನ್ ಆಗಿ ಜಪಾನೀಸ್ ಭಾಷೆ ಮಾತಾಡಕತ್ತಿ ಬಿಡ್ತಾನ. ಕೊನಿಚಿವಾ ನಿಹಾನ್ ತಮೋಯೋ. ಅಣ್ಣ ಜಪಾನೀಸ್ ಭಾಷೆನ ಹೆಂಗ್ ಕಳ್ದಂತ ಕೇಳ್ರಪ್ಪ. 40 ದಿನ ಕಂಟೈನರ್ ನ ಖಾಲಿಯ ಕಿರಣ ಅಂತ. ಯಪ್ಪ ಪುಷ್ಪರಾಜ, ನೀನ್ 40 ದಿನ ಕಂಟೈನರ್ ಆಗಿದ್ದಪ್ಪ ಅಂದ್ರ ಎಲ್ಲಿ ಊಟ ಮಾಡಿದೆ ಎಲ್ಲಿ ಐತೆ? ಈಗ 30 ದಿನದಲ್ಲಿ ಜಪಾನ್ ಭಾಷೆ ಹೆಂಗಿರುತ್ತೆ ಅಂತ ಕಲ್ತ್ಕೊಂಡ್ ಬನ್ನಿ. ಆಮೇಲೆ ಬುಕ್ ಓದಿ ಜಪಾನೀಸ್ ಭಾಷೆ ಕಲ್ತೀನಿ ಅನ್ನಕತಿ ಅಲ್ಲ, ಕಂಟೈನರ್ ಒಳಗಡೆ ಬುಕ್ ಓದಕ ಲೈಟ್ ಇತ್ತ? ಈಗ 30 ದಿನದಲ್ಲಿ ಜಪಾನ್ ಭಾಷೆ ಹೆಂಗಿರುತ್ತೆ ಅಂತ ಕಲ್ತ್ಕೊಂಡ್ ಬನ್ನಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನೋಡ್ರಿ, ನಿಮ್ಗೆ ಏನಾದ್ರು ಇನ್ನೊಬ್ರದ್ದು ಸೂಟ್ ಬೇಕಪ್ಪ ಅಂದ್ರ ಕೇಳಿ ತಗಡ್ರಿ, ಈ ತರ ಕಿತ್ಕೋಬೇಡ್ರಿ. ನೆಕ್ಸ್ಟ್ ನಮಗೆ ಅಣ್ಣ ಎಂತ ದೇಶಭಕ್ತ ಅದಾನ ಅಂತ ಗೊತ್ತಾಗತಿ. ಜನಗಣ ಮನ ಅಧಿನಾಯಕ ಜಯ ಹೇ. ಅಲ್ಲ, ದೇಶದಾಗಿರೋ ಗಂಧದ ಮರಗಳನ್ನೆಲ್ಲ ಇಲ್ಲಿಗೆಲ್ಲ ಕಡ್ದು ಸ್ಮಗಲ್ ಮಾಡಿ ದೇಶಕ್ಕೆ ಲಾಸ್ ಮಾಡ್ತಾರ. ಇವನ್ ಹತ್ರ ಎಷ್ಟು ಮಡಿಗೆ ದೇಶಭಕ್ತಿ ಇರ್ಬೋದಂತ ನೀವ ಗೆಸ್ ಮಾಡ್ರಿ. ನೆಕ್ಸ್ಟ್ ಪುಷ್ಪ ಮೇನ್ ವಿಲನ್ಗೆ ಹೊಡೆದು ಅವನ್ ಬಾಡಿನ ಮಂಡಕ್ಕಿ ಚೀಲ ಒತ್ಕೊಂಡಂಗ ಒತ್ಕೊಂಡ್ ಹೋಗತ್ ಬಿಡ್ತಾನ ಮ್ಯಾಗ. ಈಗ ಕೆಳಗಡೆಯಿಂದ ವಿಲನ್ಸ್ ಗಳು ದೊಡ್ಡ ದೊಡ್ಡ ಗನ್ಸ್ ಇಂದ ಎಷ್ಟೇ ಬುಲೆಟ್ಸ್ ನ ಫೈರ್ ಮಾಡಿದ್ರು ಅಣ್ಣಗ್ ಒಂದೇ ಒಂದು ಬುಲೆಟ್ ಬೀಳಲ್ಲ. ಆದ್ರೆ ಯಾವ್ದೋ 80 ವರ್ಷದ ಮುದುಕ ಒಂದು ಸಣ್ಣ ಪಿಸ್ತೂಲ್ ಇಂದ ಶೂಟ್ ಮಾಡ್ತಿದ್ದಂಗ ಅದು ಇವನಿಗೆ ಬಿದ್ದು ಬಿಡ್ತೈತಿ. ಇನ್ನೇನೋ ಅಣ್ಣ ಸೀದಾ ಮ್ಯಾಗಿಂದ ನೀರಾಗ್ ಬೀಳ್ತಾನ. ನೆಕ್ಸ್ಟ್ ಸಡನ್ ಆಗಿ ಪುಷ್ಪನ್ ಚೈಲ್ಡ್ಹುಡ್ ನ ತೋರಿಸ್ತಾರ. ಹುಡುಗರೆಲ್ಲ ಇವನಿಗೆ ಕೆರಿ ಒಳಗಡೆ ಅಂತ ಬಾಲ್ ನ ತಗೊಂಬ ಅಂತದಂಗ ಅಣ್ಣ ಹೆಂಗ್ ಆಡ್ತಾ ನೋಡ್ರಿ. ಈ ಸೀನ್ ಸಡನ್ ಕಟ್ ಹಾಕದಂಗ ಪುಷ್ಪ ನಿದ್ದಿಯಿಂದ ಎದಳ್ತಾನ. ಗಂಡ ಎದ್ದುದು ನೋಡಿ ಶ್ರೀವಲ್ಲಿ ಕೇಳ್ತಾಳ, ಏನ್ ಸ್ವಾಮಿ ಕೆಟ್ಟ ಕನ್ಸಿನಾರ ಬಿತ್ತ? ಹ್ಞೂ ಅಕ್ಕ, ಅವ್ನಿಗೆ ಬಿದ್ರೆ ಅಂತ ಕೆಟ್ಟ ಕನ್ಸು ಈ ತರ ಇತ್ತು. ಅಲ್ಲುಲು ಪುಲ್ಲುಲು ಕಲ್ಲುಲು ಕಲ್ಲುಲು ಪಲ್ಲುಲು. ಬೈ ದ ವೇ ಈ ಫಿಲಿಮ್ ನಾಗ ಹೀರೋಯಿನ್ ಆಗಿರೋದು ರಶ್ಮಿಕಾ ಮಂದಣ್ಣ. ಚಿರಂಜೀವಿ ಸರ್ ಪ್ರಕಾರ ರಶ್ಮಿ ముండక అండ్ అదేంటో రష్మి మండక నన్ను కాంట్రాక్ట్ తీసుకుందేమో అనిపిస్తుంది. ಇನ್ನು ಶ್ರೀವಲ್ಲಿ ಅಂತ ಕ್ರಿಂಜ್ ಕ್ಯಾರೆಕ್ಟರ್ ಇಡೀ ಫಿಲಿಮ್ ನಾಗ ನಿಮಗೆ ಮತ್ತೊಂದ್ ಸಿಗಲ್ಲ. ನೀನ್ ಯಾರ? ಪುಷ್ಪಣ್ಣಂಕ ಮ್ಯಾನೇಜರು. ನೀನು? ಪುಷ್ಪ ಫ್ರೆಂಡ್. ನೀನು? ಪುಷ್ಪಣ್ಣ ಡ್ರೈವರು. ಆಮೇಲೆ ಇಡೀ ಊರ್ನರು ಪುಷ್ಪಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ. ನಿಮ್ಮ ಮಾಮ್ನು ಅಸ್ಲೆ ತಿಕ್ಲೋನು ನೀನ್ ಹಿಂಗ್ ಬರ್ತಾ ಇದೀಯ ಅಂತ ಗೊತ್ತಾದ್ರೆ ಕೈ ಅಂತಾನೆ. ಅಂದ್ರೆ ಅನ್ಲಿಣ ನಂಗೆ ಪುಷ್ಪಣ್ಣೆ ಮುಖ್ಯ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೊ ಇನ್ಸ್ಪೆಕ್ಟರ್ ಶೆಕಾವತ್ತು ನಾರ್ಮಲ್ ಜನರ ತರ ಹೋಗಿ ಪುಷ್ಪ ಸಾಕ್ಸಿದಂತ ಗಂಧದ ಮರಗಳನ್ನೆಲ್ಲ ಹಿಡಿತಾನ. ಸೊ ಇವನು ಹಿಡಿದ್ರಂತ ಜನರದಾಗ ಒಬ್ನೊಂದು ಇವತ್ತು ಮದ್ವೆ ಐತಿ. ಗಂಡು ಇಷ್ಟೊತ್ತಾದ್ರೂ ಮದ್ವಿಗ್ ಬರ್ಲಿಲ್ಕ ಹುಡುಗಿ ಅಪ್ಪ ಏನಂತ ಕೇಳ್ರಿ. ಇನ್ನೊಂದ್ ಬರಂಗ್ ಕಾಣಲ್ಲ ಲೇ, ನೀ ಪಂಚ ಕಟ್ಕವ ತಾಳಿ ಕಟ್ಟಿ ಅಂತೆ. ಇದೇನಣ್ಣ ಡ್ರೆಸ್ ಚೇಂಜ್ ಮಾಡೋಷ್ಟು ಈಸಿಯಾಗಿ ಗಂಡ ಚೇಂಜ್ ಮಾಡಕತ್ತಿಯಲ್ಲ ನೀನು. ಲೇ, ನೀ ಪಂಚ ಕಟ್ಕವ ತಾಳಿ ಕಟ್ಟಿ ಅಂತೆ. ಆಬ್ವಿಯಸ್ಲಿ ಬೇರೆನ್ನ ಮದ್ವೆ ಆಕ ಹುಡುಗಿ ಒಪ್ಪಲ್ಲ. ಸೊ ಸಿಗೆ ಬಿದ್ರ ಅಂತ ಹುಡುಗರನ್ನೆಲ್ಲ ಬಿಡ್ಸಕ ನಮ್ ಪುಷ್ಪ ಅಣ್ಣ ಬರ್ತಾನ ಪೊಲೀಸ್ ಸ್ಟೇಷನ್ ಗೆ. ಈ ಫಿಲಿಂ ಇಂಡಸ್ಟ್ರಿ ಪೊಲೀಸರನ್ನ ಬಹಳ ಚೀಪ್ ಆಗಿ ತೋರಿಸ್ತಾರ. ಬೇಕಿದ್ರೆ ನೀವ ನೋಡ್ರಿ, ಪುಷ್ಪ ಪೊಲೀಸ್ ಸ್ಟೇಷನ್ ಬಂದು ಲಂಚ ಕೊಟ್ಟು ಎಲ್ಲಾ ಪೊಲೀಸರನ್ನು ಕೊಂಡ್ಕೊಂಡ್ಬಿಡ್ತಾನ. ಬೈ ದ ವೇ ಇವ್ನು ಇಡೀ ಫಿಲಿಂ ಪೂರ್ತಿ ಪ್ಯಾಂಟ್ ಯಾಕೆ ಸರಿ ಮಾಡ್ಕೊಂತಿರ್ತಾನ ನನಗೆ ಗೊತ್ತಾಗೋಲ್ದು. ಆಮೇಲೆ ವಾಚ್ನು ಸರಿ ಮಾಡ್ಕೊಂತಿರ್ತಾನ. ಸೊ ಶೆಕಾವತ್ ಸರ್ ಸ್ಟೇಷನ್ ಬರೋ ಅಷ್ಟೊತ್ತಿಗೆ ಎಲ್ಲಾ ಪೊಲೀಸರು ಲಂಚ ಇಸ್ಕೊಂಡು ಅಲ್ಲಿಂದ ಹೋಗಿರ್ತಾರ. ಬರ್ತೀನಿ ಸರ್, ಬರ್ತೀನಿ ಸರ್. ಇನ್ನೇನು ಗಂಧದ ಮರನ ಸ್ಮಗಲ್ ಮಾಡ ಅಂತ ನಮ್ ಹೀರೋಗೋಸ್ಕರ ಒಂದ್ ಸಾಂಗ್ ಬರ್ಲೇಬೇಕಲ್ಲ. ನೋಡ್ರಿ, ಕನ್ನಡಕ್ಕೆ ಡಬ್ ಆಗಿರೋಂತ ಸಾಂಗ್ಸ್ ಗಳ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಎಷ್ಟೋ ಗೆಲುವ ಪುಷ್ಪನಿಗೆ ಕೆಲವು ಗಿಲ್ಲವೇ ಇಲ್ಲಂತೆ. ನೋಡ್ರಪ್ಪ, ಪುಷ್ಪಗ ಕೆಲವು ಇಲ್ಲಂತೆ. ಎಷ್ಟೋ ಗೆಲುವ ಪುಷ್ಪನಿಗೆ ಕೆಲವು ಗಿಲ್ಲವೇ ಇಲ್ಲಂತೆ. ಏನ ಹೇಳ್ರಿ, ಪುಷ್ಪ ಸಿಗರೇಟ್ ಹಚ್ಕನ ಸ್ಟೈಲ್ ಅಂತೂ ಬಹಳ ಚೆನ್ನಾಗೈತಿ. ಎಷ್ಟೋ ಗೆಲುವ ಪುಷ್ಪನಿಗೆ ಕೆಲವು ಗಿಲ್ಲವೇ ಇಲ್ಲಂತೆ. ಸೊ ಸಾಂಗ್ ಮುಗಿತಿದ್ದಂಗ ಸಿಎಂ ಜೊತೆಗೆ ಒಂದ್ ಫೋಟೋ ತಗ್ಸ್ಕೆಂಬ ಮನ್ಯಾಗ ನೇತಾಕೆನಂತ ಶ್ರೀವಳ್ಳಿ ಹೇಳ್ತಾಳ. ಪುಷ್ಪ ಹೋಗಕ್ಕಿಂತ ಮುಂಚೆ ಶ್ರೀವಳ್ಳಿಗೆ ಫೀಲಿಂಗ್ಸ್ ಬಂದ್ಬಿಡತಿ. ಬಾ ಸ್ವಾಮಿ. ಎಲ್ಕ ಫೀಲಿಂಗ್ಸ್ ಆಯ್ತಾ ಅದೇ? ಸೊ ಪುಷ್ಪ ಸಿಎಂ ನ ಮೀಟ್ ಹಾಕಂತ ಬರ್ತಾನ. ಆದ್ರೆ ಸಿಎಂ ಗೆ ಇವನ್ ಜೊತೆಗೆ ಫೋಟೋ ತಗ್ಸ್ಕೊಳಕ್ ಇಷ್ಟ ಇರಲ್ಲ. ಈಗ ಅಣ್ಣ ತನ್ನ ಫ್ರೆಂಡ್ MP ಗೆ ಏನಂತ ಕೇಳ್ರಿ. ಹಂಗಾರೆ ನೀವೇ CM. ಅದಕ್ಕ ದೊಡ್ಡವ್ರು ಹೇಳೋದು ಓದ್ ಕೇಳ್ರಿಲೆ ಅಂತ. ಏನ
ನೀವೇ CM ಅಪ್ಪ. ಇವ್ನಿಗೆ ಯಾರ ಹೇಳ್ರಿ ಲೇಪ CM ಆಗ್ಬೇಕಂದ್ರ ವಿಧಾನಸಭೆದಾಗ ಮೆಜಾರಿಟಿ ಇರೋ ಅಂತ ಪಾರ್ಟಿದು ಲೀಡರ್ ಆಗಿರಕು ಅಂತ. ಸೊ ನೆಕ್ಸ್ಟ್ ಒಂದು ಡೀಲ್ ನ ಮಾಡಕ್ಕೋಸ್ಕರ ಪುಷ್ಪ ಮಾಲ್ಡೀವ್ಸ್ ಗೆ ಹೋಗಾನ. ಡೀಲ್ ಮುಗಿಸಿ ಅಣ್ಣ ಆನ್ ದಿ ಸ್ಪಾಟ್ ವಿತೌಟ್ ಪೇಪರ್ಸ್ ಹೆಲಿಕಾಪ್ಟರ್ ಕೊಂಡ್ಕೊಂಡ್ ಬರ್ತಾನ. ಸೊ ಈ ಡೀಲ್ ನ ಕಂಪ್ಲೀಟ್ ಮಾಡಕ್ಕೋಸ್ಕರ ಪುಷ್ಪಗ ಬಹಳ ಟನ್ ಗಟ್ಲೆ ಗಂಧದ ಮರಗಳು ಬೇಕು. ಸೊ ಮರನ ಹೆಂಗ್ ತಗೋಬೇಕಂತ ಸೀರಿಯಸ್ ಮೀಟಿಂಗ್ ಮಾಡ್ಬೇಕಾರ ಈ ಶ್ರೀವಳ್ಳಿ ಬಂದು ಏನಂತ ಕೇಳ್ರಿ. ಅಷ್ಟೊಂದು ಟನ್ಗಳ ಕುರಿ ಸಾರ್ ಮಾಡ್ತಿದ್ದೀನಿ ಸ್ವಾಮಿ, ರುಚಿ ನೋಡಿ ಹೇಳ್ತೀಯಾ? ಎಂತ ನಿಬ್ಬಿ ಅದ ನೋಡ್ರಿ, ಇಂತ ಸೀರಿಯಸ್ ಮೀಟಿಂಗ್ ನಡೆಯಕರ ಸಾರ್ ಟೇಸ್ಟ್ ಹೆಂಗೈತೆ ಅಂತ ಕೇಳಕ್ ಬಂದಾಳ. ಕುರಿ ಸಾರ್ ಮಾಡ್ತಿದ್ದೀನಿ ಸ್ವಾಮಿ, ರುಚಿ ನೋಡಿ ಹೇಳ್ತೀಯಾ? ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸಾರಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಗೈತೆ ಅಂತದಂಗ ಶ್ರೀವಲ್ಲಿ ಸಿಟ್ಟಾಗ್ಬಿಡ್ತಾಳ. ಉಪ್ಪು ಜಾಸ್ತಿ ಆಗದಮ್ಮೆ. ಏಯ್ ಹೋಗಿ ನೀರು ತಕೊಂಬ. ಯಾಕೆ ಸಿಟ್ಟ ಹಾಕೈತಿ ಅಕ್ಕ? ಎನಿ ಟೈಮ್ ಗುಟ್ಕ ಹಾಕ್ಯಂತಾರ ಹತ್ರ ಟೇಸ್ಟ್ ಹೆಂಗೈತೆ ಅಂತ ಕೇಳಿದ್ರೆ ಉಪ್ಪಾಗೈತೆ ಅಂತಾನೆ ಅನ್ನೋದವ್ರು. ಸೊ ನಮ್ ಪುಷ್ಪ ಈಗ ಶ್ರೀವಲ್ಲಿನ ಸಮಾಧಾನ ಮಾಡ್ಬೇಕು. ಸೊ ಪುಷ್ಪ ಈಕಿಗೆ ಸಮಾಧಾನ ಮಾಡಿ ದಬ್ಡಿ ದಿಬ್ಡಿ ಮುಗ್ಸೋ ತನಕ ಈ ಅಂಕಲ್ಗಳೆಲ್ಲ ಕಾಯ್ಬೇಕು. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ, ಅಲ್ಲುಲು ಪುಲ್ಲುಲು ಕಲ್ಲುಲು ಕಲ್ಲುಲು ಪುಲ್ಲುಲು. ಲಿರಿಕ್ಸ್ ಆರಕ್ಕೆ ಒಂದ್ಸರಿ, ಎಲ್ಲಕ್ಕೆ ಒಂದ್ಸರಿ, 10 ಗಂಟೆಗೆ ಮುಂಚೆ ಒಂದ್ಸರಿ. ಸಾಂಗ್ ಮುಗಿಯೋಷ್ಟೊತ್ತಿಗೆ ದಬಡಿ ದಿಬ್ಡಿನೂ ಮುಗ್ದಿರ್ತೈತಿ. ಸೊ ನಮ್ ಪುಷ್ಪ ವಿದೇಶಕ್ಕ ಕಲ್ಸ್ಬೇಕಂತ ಗಂಧದ ಮರಗಳನ್ನೆಲ್ಲ ಅರೇಂಜ್ ಮಾಡ್ತಿರ್ತಾನ. ಬಟ್ ನೀವ ಹೇಳ್ರಪ್ಪ, ನಮ್ ದೇಶದಾಗ ಯಾವ ಜಾಗದಾಗ ಇಷ್ಟೊಂದು ಗಂಧದ ಮರಗಳು ಒಂದ ಹತ್ರ ಬೆಳಿತಾವಂತ. ಸೊ ನಮ್ ಶಿಕಾವತ್ತು ಗಂಧದ ಮರಗಳನ್ನ ತಗೊಂಡ್ ಹೋಗ್ತಿದಂತ ಲಾರಿಗಳನ್ನ ಸುಟ್ಟು ಪುಷ್ಪನ್ ಕಡೆಯನ್ನ ಸಾಯಿಸ್ಬಿಡ್ತಾನ. ಸೊ ಈಗ ಶಿಕಾವತ್ ಜೊತೆಗೆ ಡೀಲ್ ಮಾಡ್ಕೊಳಕೋಸ್ಕರ MP ಬರ್ತಾನ. ಬಟ್ ಈ ಶಿಕಾವತ್ತಿನವು ಫ್ಯಾಂಟಸಿಗಳು ಬೇರೆ ತರನೇ ಅದವು. MP ಸರ್ ನಿಮ್ ಶರ್ಟ್ ತೆಗಿರಿ. ಏನ? ಶರ್ಟ್ ತೆಗಿರಿ. A few moments later. ಸೊ ಬೇಸಿಕಲಿ ಪುಷ್ಪನ್ ಕಡೆಯಿಂದ ನನಗೆ ಸಾರಿ ಹೇಳಿಸ್ರಿ, ಅವಾಗ ನಾನ್ ನಿಮ್ ತಂಟಿ ಬರಲ್ಲ ಅಂತ ಶಿಕಾವತ್ ಹೇಳ್ತಾನ. ಸರಿ ತಗ ಅಂತ MP ಹೇಳಿ ಅಲ್ಲಿಂದ ಬರ್ತಾನ. ಈಗ ನಮ್ ಪುಷ್ಪ ಶಿಕಾವತ್ತಿರಂತ ಪಾರ್ಟಿಗೆ ಬಂದು ಶಿಕಾವತ್ ಹತ್ರ ಎಲ್ರು ಮುಂದೆ ಸಾರಿ ಕೇಳ್ಬೇಕು. ಕೊನೆಗೂ ನಮ್ ಪುಷ್ಪ ಸಾರಿ ಕೇಳಿ ಅಲ್ಲಿಂದ ಹೋಗಾನ. ಬಟ್ ವಾಪಸ್ ಹೋಗರ ಅಣ್ಣುಗ ಈಗ ನತ್ತಿಗೇರಿ ವಾಪಸ್ ಜೀಪ್ ನಾಗ ಬಂದು ಶಿಕಾವತ್ತಿಗೆ ಗುದ್ದಿ ಸ್ವಿಮ್ಮಿಂಗ್ ಪೂಲ್ ನಾಗ ದಬ್ಬಿ ಅದ್ರ ಮ್ಯಾಗ ಉಚ್ಚಿ ಒಯ್ದು ಬಿಡ್ತಾನ. ಈಗ ಅಣ್ಣ ಶಿಕಾವತ್ತಿಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾನ, ನಾನು ಇಂಥ ದಿನ ಇದೇ ಟೈಮಿಗೆ ಲೋಡ್ ಗಳನ್ನ ಸಾಕ್ಸಕತ್ತೀನಿ, ದಮ್ ಇದ್ರ ಇಳಿ ಅಂತ. ಇನ್ನೇನು ಶಿಕಾವತ್ ಊರ್ನಾಗಿರಂತ ಎಲ್ಲಾ ರೋಡ್ ಗಳನ್ನ ಬ್ಲಾಕ್ ಮಾಡ್ತಾನ. ಆದ್ರೆ ನಮ್ ಪುಷ್ಪ ನೆಕ್ಸ್ಟ್ ಲೆವೆಲ್ ಬುದ್ಧಿ ಉಪಯೋಗಿಸಿ ನೀರ್ ಖಾಲಿ ಆಗಿರಂತ ಕೆರೆಯಾಗ ಮಾಲ್ಗಳನ್ನ ಸಾಕ್ಸ್ತಾನ. ಸ್ಟಿಲ್ ಶಿಕಾವತ್ ಹಂಗೋ ಹಿಂಗ ಮಾಡಿ ಇವ್ರು ಸಾಕ್ತಿದಂತ ಮಾಲ್ಗಳನ್ನೆಲ್ಲ ಹಿಡಿದು ಬಿಡ್ತಾನ. ಆದ್ರ ಆ ಮಾಲ್ಗಳೆಲ್ಲ ರಿಯಲ್ ಅಲ್ಲ ಫೇಕು ಅಂತ ಇವ್ರಿಗೆ ನೆಕ್ಸ್ಟ್ ದಿನ ಗೊತ್ತಾಕತಿ. ಇದು ರಕ್ತಚಂದನ ಅಲ್ವಾ? ಅಲ್ಲ. ಯಾಕೆ ಕಳಿಸ್ತೀರಾ ಈಗ? ಇಲ್ಲಿ ಶಿಕಾವತ್ ಮತ್ತೆ ಪುಷ್ಪನ್ ನಡುವೆ ಒಂದು ಕ್ರಿಂಜ್ ಸೀನ್ ನಡೀತೈತಿ. ಸೊ ನೆಕ್ಸ್ಟ್ ಶ್ರೀವಲ್ಲಿ ಪ್ರೆಗ್ನೆಂಟ್ ಅದಳ ಅಂತ ಗೊತ್ತಾಗ್ತದಂಗ ನಮ್ ಪುಷ್ಪ ಸೀರೆ ಉಟ್ಕೊಂಡು ಜಾತ್ರೆಗೆ ಡ್ಯಾನ್ಸ್ ಮಾಡಕತ್ತಿ ಬಿಡ್ತಾನ. ಆಕ್ಚುಲಿ ಇದು ಕಾಂತಾರ ಫಿಲ್ಮಿನ ಎಫೆಕ್ಟ್. ಯಾಕೆ ಹಿಂಗ್ ಕುಣಿಯಕತಿಯಲ್ಲೋ ಬಾಡ್ಕೋ ಅಂತ ಕೇಳಿದ್ರ ಅಣ್ಣ ಹೆಣ್ಮಗು ಹಾಕೋಸ್ಕರ ಕುಣಿಯಕತ್ತೀನಿ ಅಂತ ಹೇಳ್ತಾನ. ಹೆಣ್ಮಗು ಆಗ್ಲಿ ಅಂತ ಕೋರ್ಕೊಂಡೆ. ಇದರಿಂದ ಎಮೋಷನಲ್ ಆಗಿ ನಮ್ ಶ್ರೀವಲ್ಲಿನೂ ಹಾಡ್ ಹೇಳ್ತಾಳ, ಇವನು ನೋಡಾಕ ಸಿಡಿ ಮದ್ದನಂಗ ಇರ್ತಾನ ನನ್ ಸ್ವಾಮಿ. ಸೊ ಕೆಲವು ವಿಲನ್ಸ್ ಗಳು ಇಲ್ಲಿ ಹುಡುಗಿರಿಗೆ ರೇಗ್ಸಿದ್ಕ ನಮ್ ಪುಷ್ಪ ಬಂದು ಇವರಿಗೆ ನಾಯಿ ಹೊಡೆದಂಗ್ ಹೊಡಿತಾನ. ಗ್ರಾವಿಟಿನ ಮರ್ಕೊಂಡ್ಬಿಡ್ರಪ್ಪ ಇಲ್ಲಿ ನೀವು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇದೇ ಟೈಮ್ನಾಗ ರಿಲೇಟಿವ್ಸ್ ಬಂದು ಪುಷ್ಪಾಗ ಎಲ್ರು ಮುಂದೆ ಇನ್ಸಲ್ಟ್ ಮಾಡ್ತಾರ. ಇನ್ನೇನು ನಮ್ ಶ್ರೀವಲ್ಲಿ ತನ್ನ ಕ್ರಿಂಜ್ ಪರ್ಫಾರ್ಮೆನ್ಸ್ ನ ಸ್ಟಾರ್ಟ್ ಹಚ್ಕೊಂಡಾಳ. ಸೊ ನೆಕ್ಸ್ಟ್ ನಮ್ ಪುಷ್ಪ ತನ್ನ ಮಾಲ್ಗಳನ್ನೆಲ್ಲ ಶ್ರೀಲಂಕಕ್ಕ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗಿರ್ತೈತಿ. ಸೊ ಅಣ್ಣ ನೀರಾಗಿಂದ ಈ ಮಾಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾನ. ಈ ವಿಷಯ ಶಿಕಾವತಿ ಗೊತ್ತಾಗ್ತಿದ್ದಂಗ ಇದನ್ನ ಹಿಡಿಯಕ್ ಬರ್ತಾನ. ನೋಡ್ರಪ್ಪ, ಪುಷ್ಪನ್ ಕಡೆರು 100 ಟನ್ ಗಂಧದ ಮರನ ಓಪನ್ ಆಗಿ ಎಲ್ರಿಗೂ ಕಾಣಂಗ್ ಸಮುದ್ರದಾಗ ಶ್ರೀಲಂಕಕ್ಕೆ ಹೋಯ್ತಿದ್ರು. ಯಾವ್ದೇ ಕೋಸ್ಟ್ ಗಾರ್ಡ್ಸ್ ಗಳು ಇವ್ರನ್ನ ಹಿಡಿಯಲ್ಲ. ಆದ್ರೆ ಶಿಕಾವತ್ ಬರ್ತಿದ್ದಂಗ ಅವನು ಹಿಡಿದು ಬಿಡ್ತಾರ. ಇನ್ನೇನು ಶಿಕಾವತ್ ರಚ್ಚಿಗೆ ಎದ್ದು ಸಮುದ್ರದ ಮಧ್ಯದಿಂದ ಬೈನಾಕುಲರ್ ಹಾಕಿ ನೋಡಿದಾಗ ಶ್ರೀಲಂಕಾದಾಗ ಇಳಿದ್ರ ಅಂತ ಪುಷ್ಪ ಇವನಿಗೆ ಕಾಣಿಸ್ತಾನ. ಸೊ ಶಿಕಾವತ್ ವಾಪಸ್ ಬಂದಾಗ ಪುಷ್ಪಗ ಡೀಲ್ ಕೊಟ್ರ ಅಂತಾನು ಅವ್ನ ಕೈಗೆ ಸಿಗ್ತಾನ. ಸೊ ಇವನಿಂದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಗೊಂಡು ಶಿಕಾವತ್ ಇವನನ್ನ ಸಾಯಿಸ್ಬಿಡ್ತಾನ. ಸೊ ಮೇನ್ ಡೀಲರ್ ಸತ್ರಾದ್ರಿಂದ ಪುಷ್ಪಗ ತನ್ನ ಮಾಲ್ಗಳು ಎಲ್ಲಿ ಹೋಗತ್ತವ ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ನಮ್ ಪುಷ್ಪಣ್ಣ 40 ದಿನ ಕಂಟೈನರ್ ಆಗ ಉಂಡ್ಲಿಲ್ದಂಗ ಹೇಳಿಲ್ದಂಗ ಕುತ್ಕೊಂಡು ಜಪಾನಿಗೆ ಹೋಗಿದ್ದು. ಸೊ ಸ್ಟಾರ್ಟಿಂಗ್ ನೀರ್ ಒಳಗಡೆ ಬಿದ್ದಂತ ಪುಷ್ಪನ್ ಹೊರಗ್ ತೆಗ್ದಾಗ ಅಣ್ಣ ಎಲ್ರದ್ದು ಎಣ ಎಚ್ಚಿರ್ತಾನ. ಇದನ್ನ ನೋಡಿ ಇಂಪ್ರೆಸ್ ಆದಂತ 80 ವರ್ಷದ ವಿಲನ್ ಇವನನ್ನ ಜಪಾನೀಸ್ ಹೋಟ್ಲ್ಗಳಿಗೆ ಕರ್ಕೊಂಡು ಹೋಗಿ ಡೀಲ್ನು ಕೊಡ್ತಾನ. ಸೊ ಪುಷ್ಪ
ಜಪಾನಿಂದ ವಾಪಸ್ ಬರ್ತದಂಗ ಆಡಿಯನ್ಸ್ ಗಳಿಗೆ ಸಿಡ್ಲು ಹೊಡಿತೈತಿ. ಯಾಕಂದ್ರೆ MP ಆಲ್ರೆಡಿ CM ಆಗ್ಬಿಟ್ಟಾನ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ ಪುಷ್ಪ ಅಣ್ಣ ಹೆಂಡತಿಗೋಸ್ಕರ CM ನ ಚೇಂಜ್ ಮಾಡ್ಬಿಟ್ಟ. ನೆಕ್ಸ್ಟ್ ನಮ್ ಶ್ರೀಲೀಲಾ ಬಂದು ಐಟಮ್ ಸಾಂಗ್ ನಾಗ ಡ್ಯಾನ್ಸ್ ಮಾಡ್ತಾಳ. ಲಿರಿಕ್ಸ್ ಹಿಡಿಯೋ 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 ಮಾವ್ನವ್ರು ಬಂದ್ರು ಹಿಡಿಯೋ. ನೋಡ್ರಪ್ಪ, ನಮ್ ಪುಷ್ಪ ಪ್ರೆಗ್ನೆಂಟ್ ಅಂತ ತನ್ನ ಹೆಂಡತಿ ಮುಂದೆ ಇನ್ನೊಂದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಕತ್ತಾನ. ಬೇರೆ ದೇಶದವರು 2010-15 ಇನ್ಸೆಪ್ಷನ್ ಮತ್ತೆ ಇಂಟರ್ಸ್ಟೆಲ್ಲರ್ ಅಂತ ಫಿಲಿಮ್ಸ್ ಗಳನ್ನ ತೆಗೆದ್ರು. ನಾವು ನೋಡ್ರಿ ಇನ್ನು ಕಿಸಕ್ ಕಿಸಕ್ ಅನ್ಕಂತಾನ ಕುಂತೀವಿ. ನೋಡ್ರಿ, ಪುಷ್ಪ 1 ಫಿಲಿಮ್ ಇಂದ ಶಿಖಾವತ್ ಕ್ಯಾರೆಕ್ಟರ್ ನ ಬಹಳ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ರು ಇವರು. ಬಟ್ ಈ ಪಾರ್ಟ್ 2 ನಾಗ ಶಿಖಾವತ್ ಕ್ಯಾರೆಕ್ಟರ್ ನ ಯೂಸ್ಲೆಸ್ ತರ ಸಾಯಿಸ್ಬಿಡ್ತಾರ. ಸೊ ನೆಕ್ಸ್ಟ್ ಪುಷ್ಪನ್ ಸ್ಟೆಪ್ ಬ್ರದರ್ ಮಗಳನ್ನ ವಿಲನ್ಸ್ ಗಳು ಕಿಡ್ನಾಪ್ ಮಾಡ್ಕೊಂಡ್ ಹೋಗ್ತಾರ. ಅಣ್ಣ ಏನ್ ದೊಡ್ಡ PM ಅನ್ನಂಗ ಗ್ಯಾಂಗ್ ನ ಕಟ್ಕೊಂಡ್ ಹೋಗಿ ಲೈವ್ ಟೆಲಿವಿಷನ್ ನಾಗ ವಾರ್ನಿಂಗ್ ಕೊಡ್ತಾನ. ಆಮೇಲೆ ಅಣ್ಣ ಇಡೀ ಡಿಸ್ಟ್ರಿಕ್ಟ್ ನ ಬಂದ್ ಮಾಡ್ತಾನ. ಸೊ ಪುಷ್ಪಗ ವಿಲನ್ ಲೊಕೇಶನ್ ಗೊತ್ತಾಗ್ತದಂಗ ಹೆಲಿಕಾಪ್ಟರ್ ತಗೊಂಡ್ ಅಲ್ಲಿಗೆ ಬರ್ತಾನ. ಇಲ್ಲಿ ಬರಂತ ಇಷ್ಟೊಂದು ಓವರ್ ಬಿಲ್ಡ್ ಅಪ್ ಇನ್ ಫೈಟಿಂಗ್ ನ ಇವತ್ತ ನೋಡಿದ್ದು. ಯಾಕಂದ್ರೆ ಪುಷ್ಪಗ ಕೈ ಕಾಲು ಕಟ್ಟಾಕಿರ್ತಾರ. ಅಂದ್ರ ಸತಿಗೂ ಇವ್ರಿಗೆ ನಾಯಿ ಹೊಡೆದಂಗ್ ಹೊಡಿತಾನ ಅವನು. ಆಮೇಲೆ ಅಣ್ಣ ಎಲ್ರಿಗೂ ಕಡಿಯಾಕತ್ತು ಬಿಡ್ತಾನ. ಸೊ ಫೈನಲಿ ನಮ್ಮ ಅಣ್ಣ ವಿಲನ್ಸ್ ಗಳನ್ನ ಸಾಯಿಸ್ತಾನ. ಬಟ್ ಸಾಯಿಸಿರ ಅಂತ ವಿಲನ್ ಪುಷ್ಪನ್ ಫ್ರೆಂಡ್ CM ಅದನಲ್ಲ, ಅವ್ನ್ ಪಾರ್ಟಿ ಹೆಡ್ಡಿನ ತಮ್ಮನ್ ಮಗ ಅಂತೆ. ಇದರಿಂದಾಗಿ ಸಡನ್ ಆಗಿ ಎಲ್ರು ಪುಷ್ಪನ್ ಆಪೋಸಿಟ್ ಆಗ್ಬಿಡ್ತಾರ. ಸೊ ಫಿಲಿಂ ಮುಗಿಯಕರ ಸ್ಟೆಪ್ ಬ್ರದರ್ ಬಂದು ಮನೆಯವ್ರ ಜೊತೆಗೆ ಒಂದಾಗಿ ತನ್ನ ಮಗಳು ಮದುವೆದು ಇನ್ವಿಟೇಷನ್ ಕೊಡ್ತಾನ. ಸೊ ಈ ಇನ್ವಿಟೇಷನ್ ತಗೊಂಡು ಶ್ರೀವಲ್ಲಿ ಪುಷ್ಪನ್ ಹತ್ರ ಬರ್ತಾಳ. ಇದ್ರಾಗ ಇವರು ಒಂದ್ ಹೆಸರು ಹಾಕ್ಸೋದನ್ನ ಮರ್ತಾರ ಅಂತ ಹೇಳ್ತಾಳ. ಆ ಹೆಸರು ತನ್ನ ಹುಟ್ಟ ಅಂತ ಗಂಡ್ ಮಗುದು ಚಿನ್ನ ವೆಂಕಟರಾಮನ ಪೇರು. ಸೊ ಜಾತ್ರೆಗ ಹೆಣ್ಮಗಳು ವೇಷ ಹಾಕೊಂಡು ಅಷ್ಟೆಲ್ಲ ಡ್ಯಾನ್ಸ್ ಮಾಡಿದ್ರು ಗಂಡ್ ಮಗು ಆಗಕತ್ತೈತಲ್ಲಪ್ಪ ಅಂತ ಪುಷ್ಪ ಅಳ್ತಾನ. ಸೊ ಕ್ಲೈಮ್ಯಾಕ್ಸ್ ನಾಗ ವಿಲನ್ಸ್ ಗಳಿರ ಹತ್ರ ಒಂದ್ ಬೊಕ್ಕೆ ಬರ್ತತಿ. ಈ ಬೊಕ್ಕೆದಾಗ ಬಾಂಬ್ ಇರ್ತತಿ. ದೂರದಾಗ ನಿಂತ್ಕೊಂಡು ಒಬ್ಬನು ಈ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾನ. ಆಬ್ವಿಯಸ್ಲಿ ಇದೊಂದು ಪಾನ್ ಇಂಡಿಯಾ ಫಿಲಿಂ ಆಗಿರೋದ್ರಿಂದ ಇದ್ರದ್ದು ಪಾರ್ಟ್ 3 ಬೇರೆ ಬರ್ತದ ಅಂತ ತೋರಿಸ್ತಾರ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇಲ್ಲಿಗೆ ಈ ಫಿಲಿಂ ಮುಗಿತೈತಿ. ಸೊ ಮಾಸ್ತಿಗುಡಿ ಫಿಲ್ಮಿನ್ ಶೂಟಿಂಗ್ ಟೈಮ್ ನಾಗ ಅನಿಲ್ ಮತ್ತೆ ಉದಯ್ ಅವರು ಯಾವ ತರ ಸತ್ರು, ಯಾವ ತರ ಇನ್ಸಿಡೆಂಟ್ ನಡೀತು ಅನ್ನೋದ್ರ ಬಗ್ಗೆ ನಾನೊಂದು ಇನ್ ಡೀಟೇಲ್ ಆಗಿರೋಂತ ಡಾಕ್ಯುಮೆಂಟರಿ ಮಾಡೀನಿ. ಆ ವಿಡಿಯೋ ನಾನು ಹೊಸ ಚಾನಲ್ ನಾಗ ಹಾಕಿನಿ. ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್, ಪಿನ್ಡ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನ ಸಿಗ್ತೈತಿ. ಕ್ಲಿಕ್ ಮಾಡಿ ಹೋಗಿ ನೋಡ್ರಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾವು ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಯಾಕೆ ಸಿಗ್ತೀನಿ ಅಲ್ಲಿ ತನಕ. ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.